ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸ್ ಯೂಶುವಲ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಒಂದು ಲಾಂಗ್ ಗೌನ್ನ ವೇರ್ ಮಾಡಿದ್ದೀನಿ. ಹಾಗೆ ಇದು ಸ್ಲೀವ್ಲೆಸ್ ಇರೋದ್ರಿಂದ ನಾನು ಒಂದು ನೆಟ್ಟೆಡ್ ಜಾಕೆಟ್ನ ವೇರ್ ಮಾಡಿದ್ದೀನಿ. ಸೊ ತುಂಬಾ ಬಿಸಿಲಿದೆ ಹೊರಗಡೆ, ಸ್ಕಿನ್ನು ಟ್ಯಾನ್ ಆಗುತ್ತೆ. ಫುಲ್ ಸ್ಲೀವ್ಸ್ ಹಾಕೊಂಡು ಹೋದ್ರೆ ತುಂಬಾ ಸೆಕೆ, ಇನ್ನು ಹಾಫ್ ಸ್ಲೀವ್ಸ್ ಹಾಕೊಂಡು ಹೋದ್ರೆ ಸ್ಕಿನ್ ಫುಲ್ಲು ಟ್ಯಾನ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಅದು ನೆಟ್ಟೆಡ್ ಇರೋ ಜಾಕೆಟ್ನ ವೇರ್ ಮಾಡಿದ್ದೀನಿ. ಹಾಗೆ ಸಿಂಪಲ್ ಆಗಿ ಮೇಕಪ್ನ ಮಾಡ್ಕೊಂಡಿದ್ದೀನಿ. ಈ ಬಿಸಿಲಿಗೆ ನಾವು ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಅಷ್ಟೇ, ಹೊರಗಡೆ ಒಂದ್ಸಲ ಹೋಗಿ ಬಂದ್ರೆ ನಾವು ಮಾಡ್ಕೊಂಡಿರೋ ಮೇಕಪ್ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಹೆಚ್ಚು ಮೇಕಪ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಬರೀ ಮಾತೇ ಆಯ್ತು ಇವ್ರದ್ದು, ಎಲ್ಲಿ ಹೋಗ್ತಾರೆ ಏನು ಎತ್ತ ಅಂತ ಹೇಳ್ತಾನೆ ಇಲ್ವಲ್ಲ ಅಂತ ಅನ್ಕೊಳ್ತಿರ್ಬೋದು. ಥಂಬ್ನೇಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾವಿವತ್ತು ಫ್ಯಾಮಿಲಿ ಜೊತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನಮ್ಮ ನಾದಿನಿ ಮಕ್ಕಳನ್ನ ಕರ್ಕೊಂಡು ರಜಕ್ಕೆ ಅಂತ ಬಂದಿದ್ರಲ್ವಾ, ಮಕ್ಕಳನ್ನ ಎಲ್ಲೂ ಆಚೆ ಕರ್ಕೊಂಡು ಹೋಗಿರಲಿಲ್ಲ. ಇವತ್ತು ಎಲ್ಲಾದರೂ ಆಚೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಒಂದು ಬಿಸಿಲಿಗೆ ಎಲ್ಲಿ ಹೋಗೋದಪ್ಪ ಏನು ಎತ್ತ ಅಂತ ಡಿಸೈಡ್ ಮಾಡ್ತಾನೆ ಇದ್ವಿ. ಸೊ ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು ಇವತ್ತಿನ ಡೇ. ಇವತ್ತು ಬೆಳಗ್ಗೆ ಎದ್ದಾಗಿಂದ ಡಿಸೈಡ್ ಮಾಡ್ತಾನೆ ಇದ್ದೀವಿ ಎಲ್ಲೋಗಬೇಕು ಮಕ್ಕಳನ್ನ ಕರ್ಕೊಂಡು, ಮಕ್ಕಳಿಗೆ ಖುಷಿ ಆಗಬೇಕು, ಹಾಗೆ ಅವ್ರು ತುಂಬಾ ಎಂಜಾಯ್ ಮಾಡಬೇಕು ಅಂತ. ಸೊ ಕೆಲವೊಂದು ಪ್ಲೇಸಸ್ನ ನೋಡಿದ್ವಿ. ಇನ್ನೋವೇಟಿವ್ ಫಿಲಮ್ ಸಿಟಿ ಹೋಗೋಣ ಅಥವಾ ವಂಡರ್ಲಾ ಹೋಗೋಣ ಅಂತ ಹೇಳ್ಬಿಟ್ಟು. ಅದು ತುಂಬ ದೂರ ಆಗುತ್ತೆ. ನಮ್ಮದು ಒಂಥರ ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು ಇವತ್ತಿನ ಡೇ. ಎಲ್ಲಿ ಹೋಗಬೇಕು ಏನು ಎತ್ತ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಹಾಗೆ ಮಾತಾಡ್ತಾ ಇಸ್ಕಾನ್ ಕಡೆ ಹೋಗೋಣವಾ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ನಾದ್ನಿನೂ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಗಿತ್ತು ಇಸ್ಕಾನ್ನ ನೋಡಿ, ಹೋಗೋಣ ಎಲ್ಲರೂ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಈ ಒಂದು ಟೆಂಪಲ್ ತುಂಬಾನೇ ಚೆನ್ನಾಗಿದೆ, ಮಕ್ಳಿಗೂ ಕೂಡ ತೋರಿಸ್ದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಬಟ್ ಮಕ್ಕಳಿಗೆ ಈ ರೀತಿ ದೇವಸ್ಥಾನಕ್ಕೆಲ್ಲ ಹೋಗೋದು ಇಷ್ಟನೇ ಇಲ್ಲ. ಮನೆಯಿಂದನೇ ಶುರು ಮಾಡಿದ್ರು, ಬೇಡ ನಾನ್ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ತುಂಬಾನೇ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ವಿ. ಮಕ್ಕಳು ಬೇಡ ಅಂತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಾಗ ಕೇಳ್ಕೊಂಡು ಕೂರಕ್ಕಾಗತ್ತಾ. ನಾವುಗಳು ನಮ್ಮ ಒಂದು ಸಂಪ್ರದಾಯ ಕಲ್ಚರ್ ಅಂತ ಏನಿದೆ ಅದನ್ನ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಇನ್ನು ಇಲ್ಲಿ ಸ್ಕಂದ ಪಾಪ ಯಾರೋ ಒಬ್ರು ಬರ್ತಾ ಇದ್ರು, ಅವ್ರನ್ನ ನೋಡ್ಬಿಟ್ಟು ಅವ್ರ ಹತ್ರ ಹೋಗಿ ಎತ್ಕೊಂಡನ್ನ ಅಂತ ಕೇಳ್ತಾ ಇದ್ದ. ಅವ್ರ ಡ್ರೆಸ್ ಎಲ್ಲ ಹಿಡ್ದು ಎಳಿತಾ ಇದ್ದ. ಪಾಪ ಎತ್ಕೊಂಡ್ರು ಅವರು. ಅವ್ನು ಏನ್ ಅನ್ಕೊಂಡು ಅವ್ರ ಹತ್ರ ಹೋದ್ನೋ ಗೊತ್ತಿಲ್ಲ. ಸೊ ಸುಮಾರು ಮಕ್ಕಳು ಈ ರೀತಿ ಮಾಡ್ತಾ ಇರ್ತಾರೆ ಅಲ್ವಾ, ನಿಮ್ಗೂ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೊಳ್ತೀನಿ. ನಾ ಇಸ್ಕಾನ್ ಅಲ್ಲಿ ಸುಮಾರು ಸ್ಟೆಪ್ಸ್ಗಳನ್ನ ಹತ್ಕೊಂಡು ಹೋಗ್ಬೇಕು. ನಮ್ಮ ಮಾವನವ್ರಿಗೆ ಸ್ಟೆಪ್ಸ್ ಎಲ್ಲ ಹತ್ತಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಕೂರಿಸ್ಬಿಟ್ಟು ಬಂದಿದ್ದೀವಿ. ಸುಡ್ತಿಲ್ಲ. ಹಾಯ್ ಅಜ್ಜಿ ಹಾಯ್ ಹೇಳು. ಆಲ್ಮೋಸ್ಟ್ ನಾವು ಇಸ್ಕಾನ್ ತಲುಪೋ ಅಷ್ಟೊತ್ತಿಗೆ 12:30 ಆಗ್ತಾ ಇತ್ತು. 1 o'clockಗೆ ಕ್ಲೋಸಿಂಗ್ ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಗ ಹೋಗಿ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಹೆವಿ ಬಿಸಿಲಿದೆ, ಕಲ್ ಮೇಲೆ ಕಾಲಿಟ್ರೆ ಕಾಲ್ ಸುಟ್ಟೋಗುತ್ತೆ. ಬಟ್ ಈ ಒಂದು ದೇವಸ್ಥಾನದಲ್ಲಿ ಕೆಲವೊಂದು ಸೇಫ್ಟಿನ ಮಾಡಿದ್ದಾರೆ. ಈ ರೀತಿ ಮ್ಯಾಟ್ ಗಳನ್ನ ಹಾಕಿದ್ದಾರೆ. ಇದ್ರ ಮೇಲೆ ನಡೆದು ಹೋಗೋದ್ರಿಂದ ಅಷ್ಟೊಂದು ಬಿಸಿ ಅಂತ ಹಾಕೋದಿಲ್ಲ. ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ತುವಾಗ ಸ್ವಲ್ಪ ಬಿಸಿ ತಾಕುತ್ತೆ. ಇನ್ನು ಟೆಂಪಲ್ ಒಳಗಡೆ ಯಾವುದೇ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನು ದರ್ಶನ ಮಾಡಿಕೊಂಡು ಹೊರಗಡೆ ಹೋಗುವಾಗ ಸುಮಾರು ಫುಡ್ ಸ್ಟಾಲ್ಸು ಹಾಗೆ ಈ ರೀತಿ ಪೂಜಾ ಐಟಮ್ಸ್ಗಳನ್ನೆಲ್ಲ ಇಟ್ಟಿರ್ತಾರೆ. ಬೇಕು ಅಂತ ಅನಿಸಿದರೆ ತಗೋಬೋದು. ಇನ್ನು ಈ ದೇವಸ್ಥಾನದಲ್ಲಿ ಯಾವಾಗ ಹೋದ್ರೂ ಎಷ್ಟೇ ಜನ ಇದ್ರೂ ಕೂಡ ಪ್ರಸಾದನ ಕೊಡ್ತಾರೆ. ಇವತ್ತು ನಮಗೆ ಸಬ್ಬಕ್ಕಿ ಪಾಯಸ ಸಿಕ್ತು. ತುಂಬಾ ಟೇಸ್ಟಿಯಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು ಸಬ್ಬಕ್ಕಿ ಪಾಯಸ. ಬೆಲ್ಲ ಹಾಕಿ ಮಾಡಿದ್ರು. ಇನ್ನು ಸ್ಕಂದ ಇಲ್ಲಿ ನೀರನ್ನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟೊಂದು ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಜಾಗ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ ಅವನು.
ಇನ್ನು ಪ್ರತಿದಿನ ಇಲ್ಲಿ ಊಟ ಕೂಡ ಇರುತ್ತೆ. ಎಷ್ಟು ಜನ ಹೋಗ್ತಾರೋ ಅಷ್ಟು ಜನಕ್ಕೂ ಕೂಡ ಹೊಟ್ಟೆ ತುಂಬ ಊಟನ ಹಾಕ್ತಾರೆ. ನೋಡ್ತಾ ಇದ್ದೀರಲ್ಲ ಇಷ್ಟು ಜನ ಪ್ರಸಾದಕ್ಕೆ ಅಂತ ನಿಂತ್ಕೊಂಡಿರೋದು. ನಾವು ಕೂಡ ಅಲ್ಲಿ ಹೋಗಿ ಊಟ ಮಾಡೋಣ ಅಂದ್ಕೊಂಡ್ವಿ. ತುಂಬ ಜನ ಇದ್ದರು. ಅಷ್ಟೊತ್ತಿಗಾಗಲೇ ಮಕ್ಕಳು ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ನಮಗೆ ಅಂತ ಹೇಳಿದರು. ಹಾಗಾಗಿ ಇಸ್ಕಾನಲ್ಲೇ ಒಂದು ಕ್ಯಾಂಟೀನ್ ಇದೆ. ಸೊ ಆ ಕ್ಯಾಂಟೀನ್ಗೆ ಹೋಗಿ ಜಸ್ಟ್ ಲೈಟಾಗಿ ಫುಡ್ನ ತಿನ್ಕೊಂಡ್ವಿ. ಸ್ಕಂದನಿಗೆ ಮನೆಯಿಂದನೇ ರಾಗಿ ಸರಿನ ಮಾಡ್ಕೊಂಡು ಹೋಗಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇರುವಂಥ ಒರಾಯನ್ ಮಾಲ್ಗೆ ಹೋದ್ವಿ. ಆಟೋ ಅಂತ ಹೇಳಿದ್ರೆ ಅಳೋದು ಹುಡುಗನ ಕೆಲಸ. ನಿದ್ದೆ ಬಂತು ಇವನಿಗೀಗ. ಎತ್ಕೋ 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 ಬರೀ ಎತ್ಕೊಳ್ಳೋದು ನಿಂದು. ಇಲ್ಲಿ ನೋಡಿ ತಟ್ಟೆಗಳನ್ನೆಲ್ಲ ಉಲ್ಟಾ ಮಾಡಾಕ್ಬಿಟ್ರದು. ಈ ಥರ ಗ್ಲಾಸ್ ಲಿಫ್ಟಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮು. ಮೇಲೆ ಹೋಗ್ತಿದ್ದಂಗೆ ಸ್ವಲ್ಪ ಭಯ ಆದಂಗೆ ಅನ್ನಿಸ್ತು. ಸೊ ಈ ಥರ ಓಪನ್ ಆಗಿ ಕಾಣಿಸ್ತಾ ಇದ್ರೆ ಏನೋ ಒಂಥರ ಅನಿಸುತ್ತೆ. ಕ್ಲೋಸ್ಡ್ ಇದ್ರೆ ಆ ಥರ ಏನೋ ಅನ್ಸಲ್ಲ. ಇನ್ನು ಈ ರೀತಿ ಮಾಲ್ ಸುತ್ತಾಡೋದು, ಅಲ್ಲಿ ಹೋಗಿ ಗೇಮ್ಸ್ನ ಆಡೋದು ಅಂತಂದರೆ ನಮ್ಮ ಮನೆ ಮಕ್ಳಿಗೆ ತುಂಬಾ ಇಷ್ಟ. ಸ್ಕಂದ ಕೂಡ ಹಾಗೆ ತುಂಬಾ ಎಂಜಾಯ್ ಮಾಡ್ತಾನೆ ಮಾಲ್ಸ್ಗೆಲ್ಲ ಕರ್ಕೊಂಡು ಹೋದಾಗ. ಬಟ್ ನಾವು ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗಲ್ಲ, ತುಂಬಾ ರೇರ್ ಆಗಿ ಕರ್ಕೊಂಡು ಹೋಗೋದು. ಇವರೆಲ್ಲ ಬಂದಾಗಲೇ ನಾವು ಹೆಚ್ಚು ಮಾಲ್ಸ್ಗೆ ಅಂತ ಹೋಗೋದು. ಇಲ್ಲಾಂದರೆ ತುಂಬಾ ಕಮ್ಮಿ ಅಂತೆಲ್ಲ ಹೋಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಡ್ಯಾಶಿಂಗ್ ಕಾರ್ನಲ್ಲಿ ಸ್ಕಂದನ್ನ ಕೂರ್ಸಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಜೋರಾಗಿ ಅಳ್ತಾ ಇದ್ದಾನೆ ಅವನು. ಅಯ್ಯೋ ನೀನು ಹೋಗ್ಬೇಕಾ? ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನೀನು ಕೆಳಗಡೆ ಒಂದು ಕಾರ್ ಐತಾ? ನೋಡ ಅವರಿಬ್ರು ಸ್ಟ್ರಕ್ ಆಗಿರೋದ. ಎಲ್ಲ ದಡ್ರಲ್ಲಪ್ಪ ನೀನು ಬಿಟ್ಟೋದ್ರು. ಕಾಪಂಡ್ಬಿಟ್ಟೋದ್ರು. ನನ್ನ ಬಿಟ್ಟು ಕಾರ್ ಹಾಕ್ತೀನಿ. ಕಾಪಂಡ್ಬಿಟ್ಟು ನೋಡಿದ್ರಲ್ಲ ಸ್ಕಂದ ತುಂಬಾ ಜೋರಾಗಿ ಅಳ್ತಾ ಇದ್ದ. ನಾವು ಹಂಗೋ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ಇಲ್ಲ ಮೇಡಮ್, ಈ ಏಜ್ನವ್ರನ್ನ ಕೂರ್ಸೋಕ್ಕಾಗಲ್ಲ, ಬೇಕಿದ್ರೆ ಇದೆಲ್ಲ ಮುಗಿದ್ಮೇಲೆ ಒಂದು 5 ಮಿನಿಟ್ಸ್ ಕೂರಿಸ್ಕೊಳ್ಳಿ ಅಂತ ಹೇಳಿದರು. ಬಟ್ ಅವನಿಗೆ ಬ್ಲೂ ಕಾರ್ಗಿನ ರೆಡ್ ಕಾರಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಆಸೆ ಇತ್ತು. ಸೊ ಅಲ್ಲಿ ಹೋಗಿ ಕೂತ್ಕೊಂಡ. ನಾವೇ ಆ ಕಾರ್ನ ಸ್ವಲ್ಪ ಹೊತ್ತು ಮೂಮೆಂಟ್ ಮಾಡಿದ್ವಿ. ಅವನು ಎದ್ದು ಬರ್ತಾನೆ ಇರಲಿಲ್ಲ. ತುಂಬಾ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ವಿ. ಸ್ಕಂದ ಬಂಗಾರಿ ಫುಲ್ ಖುಷಿ. ಬಾಲ್ ಜ್ಯೂಸ್ ಕೊಡ್ತೀನಿ ಬಾ ಪ್ಲೀಸ್. ಸ್ಕಂದನಿಗೆ ಯಾವುದೇ ರೀತಿಯ ಡಿಫ್ರೆಂಟ್ ಆಗಿರೋವಂಥ ಟಾಯ್ಸ್ನ ತೊಗೊಂಬಂದು ಕೊಟ್ಟರು ಅವನು ಎಕ್ಸೈಟ್ ಆಗಲ್ಲ, ಖುಷಿ ಆಗಲ್ಲ. ಅವ್ನಿಗೆ ಇಷ್ಟ ಆಗಿರೋದು ಅಂತ ಅಂದರೆ ಬರೀ ಕಾರು, ಬೈಕು, ಅದರಲ್ಲೂ ವೀಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕುದುರೆ ಮೇಲೆ ಕೂರಿಸಿದಾಗ ಅಳ್ತಾ ಇದ್ದ. ಅದೇ ಇಲ್ಲಿ ಕಾರ್ ಹತ್ರ ಕರ್ಕೊಂಬಂದು ಕೂರಿಸಿದಾಗ ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಈ ಒಂದು ಗೇಮಲ್ಲಿ ಪುಟ್ಟ ಮಗು ಕೂತಿದೆ. ಅಷ್ಟು ಹೆಲಿಕಾಪ್ಟ್ರಲ್ಲಿ ಯಾರೊಬ್ಬರು ಕೂಡ ಕೂತಿಲ್ಲ, ಒಬ್ಬಳೇ ಕೂತ್ಕೊಂಡು ಆಡ್ತಾ ಇದ್ದಾಳೆ. ಸೊ ಅದು ನೋಡಿ ಮೇಲೆ ಕೆಳಗೆ ಹೋಗ್ತಾ ಇದೆ. ಭಯ ಆಗಲ್ವಾ ಅಂತ ವಿಚಾರಿಸಿದಾಗ ಅಲ್ಲಿರೋರು ಹೇಳಿದ್ರು, ಇಲ್ಲ ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರು, ಬರ್ತಾ ಇರ್ತಾರೆ ಅವಾಗವಾಗ ಅಂತ. ಸೊ
ನೋಡ್ತಾ ಇದ್ದೀರಲ್ಲ ನಮ್ಮ ಮಾವನು ಕೂಡ ಗೇಮ್ ಆಡ್ತಾ ಇದ್ದಾರೆ. ಸೊ ಇವತ್ತು ಆಲ್ಮೋಸ್ಟ್ ಇಲ್ಲಿರುವಂಥ ಒಂದು 90% ಗೇಮ್ನ ಟ್ರೈ ಮಾಡಿದ್ವಿ. ಸೊ ಎಲ್ಲರೂ ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಅತ್ತೆ ಕೂಡ ಆಟ ಆಡಿದ್ದಾರೆ. ಸೊ ಆ ವಿಡಿಯೋ ನಾನು ಮಾಡ್ಕೊಂಡಿಲ್ಲ. ಅದೇ ಎಲ್ಲರೂ ಆಟ ಆಡಿದರು, ಎಲ್ಲ ಗೇಮ್ಸ್ನು ಟ್ರೈ ಮಾಡಿದ್ವಿ. ಸೊ ಮಕ್ಕಳು ಎಲ್ಲ ಗೇಮ್ಸ್ನು ಟ್ರೈ ಮಾಡಿದರು, ದೊಡ್ಡವರು ನಮಗೇನಾಗುತ್ತೋ ಅದನ್ನು ನಾವು ಟ್ರೈ ಮಾಡಿದ್ವಿ. ನಾವಿಲ್ಲಿ ಆಟ ಆಡಿದಾಗ ನಮಗೆ ಒಂದಷ್ಟು ಪಾಯಿಂಟ್ಸ್ ಅವರು ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಆ ಪಾಯಿಂಟ್ಸ್ಗೆ ನಾವು ಅಲ್ಲಿರುವಂಥ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತಗೊಳ್ಬಹುದು. ಪ್ರತಿ ಸಲ ಯಾವಾಗಲೂ ಮಕ್ಕಳಿಗೆ ಯೂಸ್ ಆಗೋವಂಥ ಟಾಯ್ಸು ಅದು ಇದು ಏನಾದ್ರು ತಗೊಳ್ತಿದ್ವಿ. ಬಟ್ ಈ ಸಲ ಎಲ್ರಿಗೂ ಆಟ ಆಡಿ ಸುಸ್ತಾಗಿತ್ತಲ್ವ, ಹಾಗಾಗಿ ಅಲ್ಲಿ ಚಿಲ್ಡ್ ಆಗಿ ಜ್ಯೂಸ್ನ ಇಟ್ಟಿದ್ರು. ಸೊ ಅದನ್ನೇ ತಗೊಂಡು ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಂತರ ಈ ಒಂದು ಝೀವಾ ಜ್ಯುವೆಲ್ರಿ ಶಾಪ್ಗೆ ಹೋದ್ವಿ. ಝೀವಾದು ಕೂಪನ್ ಇತ್ತಂತೆ ನಮ್ಮ ನಾದ್ನಿಯವ್ರ ಹತ್ರ. ಸೊ ನೋಡೋಣ ಇಲ್ಲಿ ಜ್ಯುವೆಲ್ರಿಗಳು ಹೇಗಿರುತ್ತೆ ಅಂತ ಹೋದ್ವಿ. ಇಲ್ಲಿರೋ ಕಲೆಕ್ಷನ್ಗಳು ಕೂಡ ತುಂಬಾನೇ ಚೆನ್ನಾಗಿದಾವೆ. ಇದರ ಪ್ರೈಸ್ ಬಗ್ಗೆ ನಂಗೆ ಅಷ್ಟಾಗಿ ಐಡಿಯಾ ಇಲ್ಲ. ಈ ರೀತಿ ಮಾಲ್ ಅಲ್ಲೆಲ್ಲ ನಾವು ಜ್ಯುವೆಲ್ರಿ ಪರ್ಚೇಸ್ ಮಾಡ್ತೀವಿ ಅನ್ನೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಅನ್ಸುತ್ತೆ. ಈ ಒಂದು ಶಾಪ್ ಅಲ್ಲಿ ರೋಸ್ ಗೋಲ್ಡ್, ಸಿಲ್ವರ್, ಗೋಲ್ಡ್ ಮತ್ತೆ ಡೈಮಂಡ್ ಜ್ಯುವೆಲ್ರಿಗಳು ಕೂಡ ಅವೈಲೇಬಲ್ ಇದೆ. ಸೊ ನಮ್ಮ ನಾದ್ನಿಯವರು ರೋಸ್ ಗೋಲ್ಡ್ ಇಯರ್ ರಿಂಗ್ ನ ಪರ್ಚೇಸ್ ಮಾಡಿದ್ರು. ಅರೌಂಡ್ ಇದ್ರ ಪ್ರೈಸ್ ಬಂದು 1008 or 9 ಇರಬೇಕು. ಸೊ ಅವ್ರ ಹತ್ರ ಕೂಪನ್ ಇದ್ದಿದ್ದನ್ನ ಸ್ವಲ್ಪ ಡಿಸ್ಕೌಂಟಲ್ಲಿ ಅವ್ರಿಗೆ ಸಿಕ್ತು. ನನಗೆ ಈ ರೀತಿಯ ಯಾವುದೇ ಜ್ಯುವೆಲ್ರಿಗಳ ಮೇಲೆ ದುಡ್ಡು ಹಾಕೋದು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನಾನು ತೊಗೊಳೋದೇನಿದ್ರು ಗೋಲ್ಡು ಮತ್ತು ಸಿಲ್ವರು ಇಲ್ಲ ಇಮಿಟೇಷನ್ ಜ್ಯುವೆಲ್ರಿಗಳು, ಅದು ಸ್ವಲ್ಪ ಲೋ ಪ್ರೈಸಲ್ಲಿ ಪರ್ಚೇಸ್ ಮಾಡ್ತೀನಿ. ಹೆವಿ ಕಾಸ್ಟು ಇಮಿಟೇಷನ್ ಜ್ಯುವೆಲ್ರಿಗಳನ್ನು ತೊಗೊಳ್ಳೋದು ತುಂಬ ಕಮ್ಮಿ, ತೊಗೊಳ್ಳೋದೇ ಇಲ್ಲ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಾಗ ಆಲ್ಮೋಸ್ಟ್ ಸಂಜೆ ಆಗ್ತಾ ಇತ್ತು. ಇವತ್ತಿನ ಹೋಲ್ ಡೇ ಏನಿದೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಹಾಗೆ ಮಕ್ಕಳಿಗೂ ಕೂಡ ತುಂಬಾನೇ ಖುಷಿ ಆಯ್ತು, ಅವರು ಕೂಡ ಇವತ್ತಿನ ಡೇನ ತುಂಬಾನೇ ಎಂಜಾಯ್ ಮಾಡಿದ್ರು. ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮ ಅನ್ಪ್ಲಾನ್ ಡೇ ಈ ರೀತಿಯಾಗಿತ್ತು. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.